ರಾಜೀವ್ ಗೌಡ ಅವ್ರಿಗೆ ಶೋಭಾ ಅವರಿಗೆ ರಾಜೀವ್ ಗೌಡ ಬಡವರು ಸಾಲ ಮನ್ನಾ ಮಾಡಿಲ್ಲ, ರೈತರದ್ದು ಯಾರು ಸಾಲ ಮನ್ನಾ ಮಾಡಿಲ್ಲ, ಎಲ್ಲ ಗುಡಿಸ್ಕೊಂಡು ಮಾತ್ರ ದಲಿತರು ಹಿಂದುಳಿದು ಹೊರದವರೇ ಇರೋದು. ಯಾರಿಗೂ ಏನು ಒಂದು ನಾಲ್ಕಾಣಿ ಕೆಲಸ ಮಾಡಿಲ್ಲ ಮೇಡಮ್ ಅವರು ಹಿಟ್ಲರ್ ತರ ಎಲ್ಲಾರ್ಗು ಹಿಟ್ ಅಂಡ್ ರನ್ ಅಲ್ಲೇ ಹೋಗ್ತಾ ಇದಾರೆ. 100 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿರೋ ಬಿಜೆಪಿ ಸರ್ಕಾರ ಇಲ್ಲೂ ಗೋ ಬ್ಯಾಕ್ ಶೋಭಾಕರೆ ಯಾವುದೇ ರೀತಿ ಇಲ್ಲಿ ಅವ್ರಿಗೆ ಇದಿಲ್ಲ ಮೇಡಮ್, ಫೋರ್ಸ್ ಇಲ್ಲ. ಅವ್ರು ಕಾಂಗ್ರೆಸ್ ಪರವಾಗಿ ಯಾರು ಮಾತಾಡಿದಾರೆ ಅವ್ರನ್ನೆಲ್ಲಾರನು ಜೈಲಿಗೆ ಕಳ್ಸಿದ್ದಾರೆ. ಇದನ್ನೆಲ್ಲ ಮೆಟ್ಟಿ ನಿಂತಿರೋದು ಡಿ ಕೆ ಶಿವಕುಮಾರ್ ಒಬ್ರೇನೆ. JDS ಲೆಕ್ಕಕ್ಕೆ ಇಲ್ದಿರೋ ಪಕ್ಷ ಮೇಡಮ್. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ರಾಹುಲ್ ಗಾಂಧಿ ಅವ್ರಿಗೆ ಇನ್ನೂ ಅನುಭವ ಬೇಕು ಮೇಡಮ್. ರಾಹುಲ್ ಗಾಂಧಿ ಇಸ್ ವೆಲ್ ಎಜುಕೇಟೆಡ್ ಮೇಡಮ್, ಏನೋ ಸ್ವಲ್ಪ ಅನುಭವ ಕಡಿಮೆ. ಮಾತಾಡ್ತಿದ್ರೆ ಹಿಂದೂ ಮುಸ್ಲಿಂ ಈ ತರ ಒಂದು ಕಾಂಟ್ರವರ್ಸಸ್ ತಗೋ ಬರ್ತಾರೆ. ಕಾಂಗ್ರೆಸ್ ಅಲ್ಲೇ ಇದೆ ಮೇಡಮ್. ಭಾರತ್ ಜೋಡೋ ಯಾತ್ರೆಯಿಂದ ತುಂಬಾನೇ ಬೆನಿಫಿಟ್ ಆಗಿದೆ. ಅವರು ಫುಲ್ ಮಾಡ್ತಾ ಇದ್ದಾರೆ. ಜನ ಅರ್ಥ ಮಾಡ್ಕೊಂಡು ಚೇಂಜ್ ಬಯಸ್ಬೇಕಷ್ಟೇ. ಸರ್ ತಮ್ಮ ಹೆಸರು? ನನ್ನ ಹೆಸರು ಕಾಂತರಾಜ್ ಅನ್ಬಿಟ್ಟು. ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಉತ್ತರದಿಂದ ಟಿಕೆಟ್ ಅನೌನ್ಸ್ ಆಗಿದೆ ಆಲ್ರೆಡಿ. ಕಾಂಗ್ರೆಸ್ನಿಂದ ಪ್ರೊಫೆಸರ್ ರಾಜೀವ್ ಗೌಡ ಅವರು, ಹಾಗೆ ಬಿಜೆಪಿಯಿಂದ ಶೋಭಾ ಕರಂದ್ಲಾಜೆ ಅವರು. ಯಾರು ಗೆಲ್ತಾರೆ ಸರ್? ರಾಜೀವ್ ಗೌಡ ಅವ್ರು ಗೆಲ್ತಾರೆ. ಯಾಕೆ ಸರ್ ಅವರು ರಾಜೀವ್ ಗೌಡ? ಕಾಂಗ್ರೆಸ್ ಬರಬೇಕು. ಇನ್ನು ಇವರು ಸುಮ್ಮನೆ 70 ವರ್ಷದಿಂದ ಕಾಂಗ್ರೆಸ್ ಏನು ಮಾಡಿಲ್ಲ ಅಂದ್ಬಿಟ್ಟು ಇವರು 10 ವರ್ಷದಲ್ಲಿ ಎಲ್ಲ ಗುಡಿಸ್ಕೊಂಡು ಮಾತ್ರ ಮಾಡ್ಬಿಟ್ರು. ಬಡವರು ಯಾರೂ ಉದಾರ ಆಗಿಲ್ಲ. ಏನು ಮಾಡಿದ್ದಾರೆ ಬಡವ್ರಿಗೆ? 400 ರೂಪಾಯಿ ಸಿಲಿಂಡ್ರು 1500 ರೂಪಾಯಿ ಆಗೋಯ್ತು. ಯಾರು ಪೆಟ್ರೋಲು 70 ರೂಪಾಯಿ ಇದ್ದು 105 ರೂಪಾಯಿ ಮಾಡಿಬಿಟ್ರು. ಏನೂ ಇಲ್ಲ. ಬಡವರು ಸಾಲ ಮನ್ನಾ ಮಾಡಲಿಲ್ಲ, ರೈತರದ್ದು ಯಾರು ಸಾಲ ಮನ್ನಾ ಮಾಡಿಲ್ಲ. ಅದಾನಿ ಅಂಬಾನಿ ಅಂಥವ್ರು 100 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿರೋ ಬಿಜೆಪಿ ಸರ್ಕಾರ ನಮ್ಮ ಬಡವ್ರಿಗೆ ಯಾರಿಗೂ ಏನು ಒಳ್ಳೇದಾಗಿಲ್ಲ ಮೇಡಮ್. ಆದ್ರಿಂದ ಕಾಂಗ್ರೆಸ್ ಬಂದರೆ ಬಡವ್ರಿಗೆಲ್ಲ ಒಳ್ಳೇದಾಗ್ಬೋದು. ಈಗ ಬೆಂಗಳೂರು ಉತ್ತರ ಅಂತ ಬಂದ್ರೆ ಬಿಜೆಪಿ ಬೆಲ್ಟ್ ಅಂತಾರೆ, ಬಿಜೆಪಿ ಅವರೇ ವಿನ್ ಆಗ್ತಾರೆ ಅಂತಾರೆ. ಹಾಗಾದ್ರೆ ಪೈಪೋಟಿ ಈ ಬಾರಿ ಲೆಕ್ಕಾಚಾರ ಚೇಂಜ್ ಆಗತ್ತಾ? ಖಂಡಿತ ಚೇಂಜ್ ಆಗುತ್ತೆ ಮೇಡಮ್. ಜನಕ್ಕೆ ಅನುಭವ ಆಗಿದೆ. BJP ಕೊಟ್ಟು ಅನುಭವ ಆಗಿದೆ. ಸೆಂಟ್ರಲಲ್ಲೂ ಅಷ್ಟೇ. ಸೆಂಟ್ರಲಲ್ಲೂ ಸ್ವಲ್ಪ ಯಾವಾಗಲೂ PC ಮೋಹನ್ ಅವರೇ ಗೆಲ್ಕೊಂತ ಇದ್ರು. ಈ ಸಲ ಇನ್ನೂ ಸ್ವಲ್ಪ ಚೇಂಜ್ ಆಗ್ಬೋದು ಅಲ್ಲೂ ಕೇಂದ್ರ. ಬಟ್ ಈಗ ಬಿಜೆಪಿ ಮತ್ತೆ JDS ಮೈತ್ರಿಯನ್ನ ಮಾಡ್ಕೊಂಡಿದೆ. ಕಾಂಗ್ರೆಸ್ನ ಹೇಗಾದ್ರೂ ಸೋಲಿಸಲೇಬೇಕು ಅಂತ. JDS ಲೆಕ್ಕಕ್ಕೆ ಇಲ್ದಿರೋ ಪಕ್ಷ ಮೇಡಮ್. ಏನೂ ಇಲ್ಲ. ಸುಮ್ಮನೆ 3 ಸೀಟ್ಗೆ ಮೈತ್ರಿ ಮಾಡ್ಕೊಂಡಿದ್ದಾರೆ ಅವರು. ಅವರೇ ನಿಂತ್ಕೋಬೋದಾಗಿತ್ತಲ್ಲ, ಸ್ವಯರ್ಜಿತವಾಗಿ ಅವರೇ ನಿಂತ್ಕೋಬೋದಾಗಿತ್ತು. ನಿಂತ್ಕೊಂಡಿಲ್ಲ. ಅವ್ರು 3 ಜಾಗಕ್ಕೆ ಮೈತ್ರಿ ಮಾಡ್ಕೊಂಡವ್ರು ಅಷ್ಟೇ ಮೇಡಮ್. ಬೇರೆ ಏನು ಆದ್ದರಿಂದ ನಮಗೇನೂ ಲಾಸ್ ಇಲ್ಲ ಮೇಡಮ್. ಇನ್ನೂ ಲಾಭನೇ. BJP ಅಭ್ಯರ್ಥಿಗಳು ಇವರು JDS ಅಭ್ಯರ್ಥಿಗಳು ಎಲ್ಲ ಕಾಂಗ್ರೆಸ್ಸಿಗೆ ಬರ್ತಾ ಇದ್ದಾರೆ. ಕಾರ್ಯಕರ್ತರು ಎಲ್ಲರಿಗೂ ಅಸಮಾಧಾನ ಆಗಿದೆ. ಎಲ್ಲ JDS ಅವ್ರಿಗೂ ಅಸಮಾಧಾನ ಆಗಿದೆ, BJP ಅವ್ರಿಗೂ ಅಸಮಾಧಾನ ಆಗಿದೆ. ಎಲ್ಲ ಕಾಂಗ್ರೆಸ್ಗೆ ಬಂದು ಸಪೋರ್ಟ್ ಮಾಡ್ತಾರೆ. ನಿಮ್ಮ ಪ್ರಕಾರ 28 ಲೋಕಸಭಾ ಕ್ಷೇತ್ರದಲ್ಲಿ ಯಾವ್ಯಾವ ಪಕ್ಷ ಎಷ್ಟು ವಿನ್ ಆಗ್ಬೋದು? ನಮ್ದು ನಾವು ಹೇಳ್ತೀವಿ ಖಂಡಿತ ಒಂದು 18 ಸೀಟ್ ಆದರೂ ಕಾಂಗ್ರೆಸ್ ಬಂದೇ ಬರ್ತದೆ ಮೇಡಮ್. 2019ರಲ್ಲಿ ಕಾಂಗ್ರೆಸ್ಗೆ ಬಂದಿದ್ದು ಒಂದೇ ಸೀಟು, ನಿಜಕ್ಕೂ 18 ಬರುತ್ತಾ? ಅದು ಜನ ಏನೋ ಒಂದು ಇದರಲ್ಲಿ ಆವಾಗಿನ ಇದರಲ್ಲಿ ಇದು ಮಾಡಿಬಿಟ್ರು. ಆ ಅಭಿವೃದ್ಧಿಲಿ ಅಂತೂ ಇವಾಗ ಗೊತ್ತಾಯಿತು ಜನಕ್ಕೆ. ಕರೋನಲ್ಲಿ ಯಾರಿಗೂ ಏನೂ ಸಹಾಯ ಮಾಡಿಲ್ಲ ಮೇಡಮ್. ಪ್ರತಿಯೊಂದು ಇದರಲ್ಲೂ ಕಾಂಗ್ರೆಸ್ಸು ಸರ್ಕಾರದ ಇಲ್ಲದೆ ಹೋದ್ರೂ ಸಹಾಯ ಮಾಡಿದ್ದಾರೆ ಎಲ್ಲ ಕಡೆ. ನಮ್ಮದು ಗಾಂಧಿನಗರ ಕ್ಷೇತ್ರ. ನಮ್ಮ ಗಾಂಧಿನಗರ ಕ್ಷೇತ್ರದಲ್ಲಿ ಬಡವರಿಗೆ ತುಂಬಾ ಸಹಾಯ ಮಾಡಿದ್ದಾರೆ. ಅಂದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಕೈ ಹಿಡಿದಿದ್ರು, ಸೊ ಹಾಗಾಗಿ ಈಗಲೂ ಜನರು ಹಿಡಿತಾರೆ ಅಂತಾನ? ಖಂಡಿತ ಕೈ ಹಿಡಿತಾರೆ ಮೇಡಮ್. ಬೈರತಿ ಸುರೇಶ್ ಅವರು ಕೆಲಸಗಳನ್ನ ಮಾಡಿಸಿದಾರ ಹೇಗೆ ಸರ್? ಖಂಡಿತ ಮೇಡಮ್. ಬಡವರಿಗೆ ತುಂಬಾ ಸಹಾಯ ಮಾಡ್ತಾರೆ ಬೈರತಿ ಸುರೇಶ್ ಅವರು. ಬೈರತಿ ಸುರೇಶ್ ಅವರು ಬಡವರಿಗೆ ತುಂಬಾ ಸಹಾಯ ಮಾಡಿದ್ದಾರೆ, ಮಾಡ್ತಾರೆ. ಇಲ್ಲೇನ ಹಿಂದೂ ಮುಸ್ಲಿಂ ಗಲಾಟೆ ಆಗಿದೆಯಾ ನೋಡಿದ್ದೀರಾ ಮೇಡಮ್? ಬೈರತಿ ಸುರೇಶ್ ಅವ್ರ ಕ್ಷೇತ್ರದಲ್ಲಿ ಎಲ್ಲರೂ ಅಣ್ತಮ್ಮದ್ರ ಥರನೇ ಇದ್ದೀವಿ, ದಸರಾ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಇಲ್ಲಿ ಬರೀ ಕೋಮಗಲಭೆ BJP ಅವ್ರದ್ದು, ಕಾಂಗ್ರೆಸ್ ಅವ್ರದ್ದು ಆ ಥರ ಏನು ಇದೇ ಇಲ್ಲ. ಬೈರತಿ ಸುರೇಶ್ ಅವ್ರ ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿದೆ. ನೀರಿನ ಅಭಾವ ಆಯಿತು ಒಂದು ಟೈಮಲ್ಲಿ ಹೆಬ್ಬಾಳದಲ್ಲಿ, ಇವತ್ತು ನೀರಿನ ಅಭಾವ ಇಲ್ಲ, ಏನೂ ಇಲ್ಲ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನರೇಂದ್ರ ಮೋದಿ ಅವರು ಎಲ್ಲೆಲ್ಲ ಒಂದಿನ ಈ ಥರ ನಾನು ಪಾಪ ಸಾಮಾನ್ಯ ವ್ಯಕ್ತಿ, ಪ್ರಜೆ, ಬೀದಿಲಿ ನೀವು ಮೈಕ್ ಕೊಟ್ಟು ಕೇಳ್ತಾ ಇದ್ದೀರಾ, ನಾನು ಉತ್ತರ ಮಾತಾಡ್ತಾ ಇದ್ದೀನಿ. ಆ ಥರ ಎಲ್ಲನ ಅವ್ರು ಒಂದು ಪ್ರೆಸ್ ಮೀಟ್ ಮಾಡಿದಾರಾ? ಎಲ್ಲೆಲ್ಲ ಪ್ರೆಸ್ ಮೀಟ್ ಮಾಡಿದ್ದಾರೆ. ಪ್ರೆಸ್ ಮೀಟಲ್ಲಿ ಎಲ್ಲೆಲ್ಲ ಕೂತ್ಕೊಳ್ಳೋಕೆ ಕೇಳಿವಿ ನಾವು ಖಂಡಿತ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ರಾಹುಲ್ ಗಾಂಧಿ ಅವ್ರಿಗೆ ಏನೂ ಅನುಭವ ಬೇಕು ಮೇಡಮ್. ತುಂಬ ಕಷ್ಟ ಬಿದ್ದಿದ್ದಾರೆ. ಕೇಂದ್ರದಲ್ಲಿ NDA ಸರ್ಕಾರ ಬಂತು ಅಂದರೆ ಇನ್ನೂ ಸೀನಿಯರಿಟಿ ಇದ್ದಾರೆ, ನೋಡಬೇಕು ಖಂಡಿತ ಮೇಡಮ್.
ಸದ್ಯ ನಾನು ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ಗುಡ್ಡದಹಳ್ಳಿ ಬಳಿ ಇದ್ದೀನಿ. ಸೊ ಹಾಗಾದರೆ ಇಲ್ಲಿನ ಜನರು ಏನು ಹೇಳ್ತಾರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಬಗ್ಗೆ, ಜೊತೆಗೆ BJP ಅಭ್ಯರ್ಥಿ ಪರವಾಗಿದ್ದಾರಾ, ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿದ್ದಾರಾ? ಸೊ ಅವರನ್ನೇ ಮಾತಾಡಿಸ್ತಾ ಹೋಗೋಣ. ಸರ್, ತಮ್ಮ ಹೆಸರು? ಅಮೀನ್ ಅಂದ್ಬಿಟ್ಟು ಮೇಡಮ್. ಸರ್, ಆಲ್ರೆಡಿ ಬೆಂಗಳೂರು ಉತ್ತರ ಟಿಕೆಟ್ ಅನೌನ್ಸ್ ಆಗಿದೆ. BJPಯಿಂದ ಶೋಭಾ ಕರಂದ್ಲಾಜೆ ಅವರು, ಕಾಂಗ್ರೆಸ್ನಿಂದ ಪ್ರೊಫೆಸರ್ ರಾಜೀವ್ ಗೌಡ ಅವರು. ಯಾರು ಗೆಲ್ಲಬಹುದು ಸರ್? ರಾಜೀವ್ ಗೌಡ ಮೇಡಮ್. ಯಾಕೆ ಸರ್ ಅವರು? ನೋಡಿ ಮೇಡಮ್, ಸದಾನಂದ ಗೌಡರು ಇಲ್ಲಿ MP ಆಗಿದ್ದರು, ಒಂದಿನ ಕೂಡ ವಿಸಿಟ್ ಮಾಡಿಲ್ಲ, ಯಾರು ಕಷ್ಟ ನೋಡಿಲ್ಲ. ಇಲ್ಲೇನೇ ನಮ್ಮ ಲೋಕಲ್ ಲೀಡರು, ನಮ್ಮ ಕಾರ್ಪೊರೇಟರ್ ಅನಂತ್ ಕುಮಾರ್ ಮತ್ತು ಬೈರತಿ ಸುರೇಶ್ ಅವರೇ ಬಂದು ನೋಡಿರೋದು. MP ಆಗಿ ಒಂದಿನ ಯಾವುದೇ ಕಾಮಗಾರಿ ಆಗಿರಲಿ ಪ್ರತಿಯೊಂದಕ್ಕೂ ಸ್ಪಂದನೆ ಮಾಡಬೇಕು. ಯಾರಿಗೂ ಬಡವರು ಸ್ಪಂದನೆ ಮಾಡಲ್ಲ, ಏನಿಲ್ಲ. ಇವಾಗ ನಮ್ಮ ಕಣ್ಣಿಗೆ ನಮ್ಮ ಕೈ ಕಾಲಿಗೆ ಸಿಗಲ್ಲ ಮನುಷ್ಯ. ಇವಾಗ ನಾವು ಎಲ್ಲೋ ಇರೋನ ಎಲ್ಲಿ ಹುಡ್ಕೋಕೆ ಹೋಗ್ಲಿ? ಇವಾಗ ಬರೋದ ರಾಜೀವ್ ಗೌಡ ಅವ್ರಿಗೆ ಹೊಸ ಅಭ್ಯರ್ಥಿ, ಹೊಸ ಮನುಷ್ಯ, ಅವ್ರಿಗೊಂದ್ಸರಿ ಓಟ್ ಕೊಟ್ಟು ನೋಡೋಣ, ಅವ್ರನ್ನ ಗೆಲ್ಸೋಣ ಅಂತ ನಮ್ಮ ಅಭಿಪ್ರಾಯ. ಓಕೆ, ಬಟ್ ಈಗ BJP ಹೇಳುತ್ತೆ ಬೆಂಗಳೂರು ನಾರ್ತ್ ಏನಿದೆ BJP ಬೆಲ್ಟು, ಈ ಬಾರಿ ಕೂಡ BJP ಅಭ್ಯರ್ಥಿನೇ ಗೆಲ್ತಾರೆ ಅಂತ. ಮೇಡಮ್, BJP ಬೆಲ್ಟು ಅಂತಲ್ಲ, ಇಲ್ಲಿ ಯಾರು ಎಲ್ಲ ಹಿಂದುಳಿದ ವರ್ಗದವರೇ ಇರೋದು, ದಲಿತರು ಹಿಂದುಳಿದ ವರ್ಗದವರೇ ಇರೋದು. ಯಾರಿಗೂ ಏನು ಒಂದು 4 ಆಣೆ ಕೆಲಸ ಮಾಡಿಲ್ಲ ಮೇಡಮ್ ಅವರು. ಇಲ್ಲಿ ನಮ್ಮ ಕಾಂಗ್ರೆಸ್ ಬಂದಾಗಿಂದ ಪ್ರತಿಯೊಂದು ಚರಂಡಿ, ಪ್ರತಿಯೊಂದು ರೋಡು, ಪ್ರತಿಯೊಂದು ಓದೋ ಮಕ್ಕಳಿಂದ ಹಿಡಿದು ಕಾಲೇಜಿಂದ ಹಿಡಿದು, ನಮ್ಮ ಹೆಬ್ಬಾಳದಲ್ಲಿ ಓದಬೇಕು ಅನ್ನೋ ಒಂದು ಕಾಲೇಜ್ ಇರಲಿಲ್ಲ ನಮಗೆ, ಒಂದು ಗೌರ್ಮೆಂಟ್ ಕಾಲೇಜ್ ಇರಲಿಲ್ಲ. ನಾವು ಯಲಹಂಕ ಹೋಗಬೇಕಾಗಿತ್ತು, ಒಂದು ಕಾಲೇಜ್ಗೆ ಕೊಡಗೇಳಿ ಹೋಗಬೇಕಾಗಿತ್ತು. ಇವತ್ತು ನಮ್ಮ MLA, ನಮ್ಮ ಕಾರ್ಪೊರೇಟ್ರು ಇಲ್ಲಿ ಕಾಂಗ್ರೆಸ್ ಗೆದ್ದ ಮೇಲೆ ನಮಗೆ ಇಲ್ಲೇ ಗೌರ್ಮೆಂಟ್ ಕಾಲೇಜ್ ಆಗಿದೆ. ಓಕೆ, BJP ಅಭ್ಯರ್ಥಿ ಆಗಿರುವಂತಹ ಶೋಭಾ ಕರಂದ್ಲಾಜೆ ಅವ್ರ ಬಗ್ಗೆ ಏನು ಹೇಳ್ತೀರಾ? ಅವ್ರೇನು ಮೇಡಮ್, ಅವ್ರಿಗೆ ಏನು ಮಾತಾಡೋಕ್ಕೆ ಬರಲ್ಲ. ಅವ್ರನ್ನ ಹೊಸ ಅಭ್ಯರ್ಥಿ ಇಲ್ಲಿ ತಂದ್ಬಿಟ್ಟು ಮಾಡೋ ಕೆಲಸನೇ ಇಲ್ಲ, ಅವರು ಸುಮ್ಮನೆ ವೇಸ್ಟ್ ಮೇಡಮ್ ಅದು. ಓಕೆ, ಈಗ ಉಡುಪಿ ಹಾಗೆ ಚಿಕ್ಕಮಗಳೂರಿಂದ ಪ್ರತಿ ಬಾರಿ ಗೆಲ್ತಾ ಇದ್ರು ಅವರು. ಸೊ ಬಟ್ ಈ ಬಾರಿಯಲ್ಲಿ ಗೋ ಬ್ಯಾಕ್ ಶೋಭಕ್ಕ ಅನ್ನೋ ಅಭಿಯಾನ ಕೂಡ ನಡೀತು. ಸೊ ಗೋ ಬ್ಯಾಕ್ ಶೋಭಕ್ಕನೇ, ಇಲ್ಲೂ ಗೋ ಬ್ಯಾಕ್ ಶೋಭಕ್ಕನೇ, ಯಾವುದೇ ರೀತಿ ಇಲ್ಲಿ ಅವ್ರಿಗೆ ಇದಿಲ್ಲ ಮೇಡಮ್, ಫೋರ್ಸ್ ಇಲ್ಲ. ಸರ್, ಈಗ ಇಲ್ಲಿ MLA ಬೈರತಿ ಸುರೇಶ್ ಅವರು ಕೆಲಸಗಳನ್ನ ಮಾಡಿದಾರಾ, ಹೇಗೆ ಮಾಡಿದ್ದಾರೆ ಮೇಡಮ್? ಪ್ರತಿಯೊಂದು ಕೆಲಸ ಮಾಡಿದ್ದಾರೆ. ಅನಂತ್ ಕುಮಾರ್ ಅವರಿಂದ ಹಿಡಿದು ಬೈರತಿ ಸುರೇಶ್ ಅವ್ರಿಗೂ ಪ್ರತಿಯೊಂದು ರೋಡು, ಚರಂಡಿ, ಸ್ಕೂಲು, ಪ್ರತಿಯೊಂದಕ್ಕೂ ಅವರೇ ಮಾಡಿರೋದು ಮೇಡಮ್. ಈಗ ಬೆಂಗಳೂರು ನಾರ್ತ್ ಅಂದ್ರೆ BJP ಅನ್ನೋ ಲೆಕ್ಕಾಚಾರ ಇತ್ತು. ಹಾಗಾದ್ರೆ ಈ ಬಾರಿ ಚೇಂಜ್ ಆಗತ್ತಾ? ಚೇಂಜ್ ಆಗುತ್ತೆ ಮೇಡಮ್, 100% ಚೇಂಜ್ ಆಗುತ್ತೆ. ಈ ಸರಿ ಕಾಂಗ್ರೆಸ್ ವೇವ್. ಓಕೆ, ಈಗ 28 ಲೋಕಸಭಾ ಕ್ಷೇತ್ರದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಸೀಟ್ ಬರ್ಬೋದು ಸರ್ ಸ್ಟೇಟಲ್ಲಿ? ಅದು ನಾವು ಹೇಳೋಕ್ಕಾಗಲ್ಲ ಮೇಡಮ್, Okay. ವೋಟ್ ಮಾಡೋರು ವೋಟರ್ಸ್ ಹೇಳ್ಬೇಕು. ಅಂದಾಜು ಎಷ್ಟು ಬರ್ಬೋದು ಅಂತ? ಅಂದ್ರೆ ಈಗ ಕಾಂಗ್ರೆಸ್ ಅಲೆ ಶುರುವಾಗಿದ್ಯಾ ಹೇಗೆ ಸ್ಟೇಟಲ್ಲಿ? ಯಾಕಂದ್ರೆ ಪ್ರತಿ ಬಾರಿ ಕೂಡ BJP ಅಲೆ, ಮೋದಿ ಅಲೆ ಅಂತ ಹೇಳ್ತಾ ಇದ್ರು. ಬಟ್ 2024ರಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಕಾಂಗ್ರೆಸ್ ಅಲೆ ಇದೆಯಾ ಹೇಗೆ? ಕಾಂಗ್ರೆಸ್ ಅಲ್ಲೇ ಇದೆ ಮೇಡಮ್. ಭಾರತ್ ಜೋಡೋ ಯಾತ್ರೆಯಿಂದ ತುಂಬಾ ಬೆನಿಫಿಟ್ ಆಗಿದೆ. ಇವಾಗ ಮ್ಯಾಕ್ಸಿಮಮ್ 28 ಸೀಟಲ್ಲಿ 25 ಸೀಟ್ ಅಂತೂ ಖಚಿತವಾಗಿ ಬರ್ಬೋದು ಅನ್ನೋ ನಮ್ಮ ಅನಿಸಿಕೆ. ಓಕೆ, ಓಕೆ ಸರ್, ಥ್ಯಾಂಕ್ ಯು. ಸರ್, ತಮ್ಮ ಹೆಸರು? ರವಿಕುಮಾರ್ ಅಂತ ಮೇಡಮ್. ಓಕೆ, ಆಲ್ರೆಡಿ ಈಗ ಬೆಂಗಳೂರು ನಾರ್ತಿಂದ ಟಿಕೆಟ್ ಅನೌನ್ಸ್ ಆಗಿದೆ. ಯಾರು ಗೆಲ್ಬೋದು? ಶೋಭಾ ಕರಂದ್ಲಾಜೆ ವರ್ಸಸ್ ಪ್ರೊಫೆಸರ್ ರಾಜೀವ್ ಗೌಡ ಅಂದರೆ ಯಾರು ಗೆಲ್ಬೋದು ಸರ್? ಪ್ರೊಫೆಸರ್ ರಾಜೀವ್ ಗೌಡ ಮೇಡಮ್. ಯಾಕೆ ಸರ್? ಅವರು ಈ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಈ ಸದಾನಂದ ಗೌಡರು BJPಯಿಂದ ಬಂದು 2 ಸಾರಿ ಗೆದ್ದಿದ್ದಾರೆ. 2 ಸಾರಿನೂ ಅವ್ರ ಮುಖ ನಾವು ನೋಡಲೇ ಇಲ್ಲ ಇದುವರೆಗೂ. ಆದರೆ ಇವರು ಜನಗಳ ಜೊತೆ ಬೆರೀತಾ ಇದ್ದಾರೆ. ಬಂದು ಅವರು ಓಟ್ ಕೇಳಕ್ಕೆ ಬರ್ತಾಯಿದ್ರು. ಇವ್ರಿಗೆ ಓಟ್ ಕೇಳೋದಕ್ಕಿಂತ ಮುಂಚೆಯಿಂದನೂ ಬಂದಿದ್ದಾರೆ ಇವರು, ರಾಜೀವ್ ಗೌಡ. ಹಾಗಾದ್ರೆ ಬೆಂಗಳೂರು ನಾರ್ತ್ ಅಂದರೆ BJP ಅಂತಿದ್ರು, ಈ ಬಾರಿ ಚೇಂಜ್ ಆಗತ್ತಾ ಲೆಕ್ಕಾಚಾರ ಎಲ್ಲ? ಚೇಂಜ್ ಮಾಡಿ ತೋರಿಸ್ಬೇಕು ಮೇಡಮ್. ಜನ ನಾವು ಒಬ್ಬರು ಮಾತಾಡೋದಲ್ಲ, ಎಲ್ಲರೂ ಚೇಂಜ್ ಮಾಡಿ ತೋರಿಸ್ಬೇಕು. ಯಾಕೆ ಅಂತ ಹೇಳ್ತೀನಿ ಅಂದರೆ, ಮೋದಿ ಬಂದಾಗ ಜನ ಎಲ್ಲ ವಾಲಂಟ್ರಿಗೆ ಅವ್ರಿಗೆ ಪವರ್ ಕೊಟ್ಟರು. ಆ ಪವರ್ನ ಇವರು ಮಿಸ್ಯೂಸ್ ಮಾಡಿಕೊಂಡು ಬಡವ್ರಿಗೆ ಎಲ್ಲ ಪ್ರಾಬ್ಲಮ್ ಕೊಡ್ತಾ ಇದ್ದಾರೆ. ದುಡ್ಡಿರೋರ್ಗೆ ಮಾತ್ರ ದುಡ್ಡು ಬಿಟ್ಟಿದ್ದಾರೆ. ಓಕೆ, ಬಟ್ ಈಗ ಕಾಂಗ್ರೆಸ್ನ ಹೇಗಾದರೂ ಸೋಲಿಸಲೇಬೇಕು ಅಂತ BJP ಮತ್ತು JDS ಒಂದಾಗಿದೆ, ಮೈತ್ರಿ ಕೂಡ ಮಾಡ್ಕೊಂಡಿದೆ. ಇದರಿಂದ ಕಾಂಗ್ರೆಸ್ಗೆ ಹಿನ್ನಡೆ ಆಗತ್ತಾ? ಇಲ್ಲ ಮೇಡಮ್, ಕಾಂಗ್ರೆಸ್ಗೆ ಹಿನ್ನಡೆ ಅಂತ ಮಾತೇ ಬರಲ್ಲ. ಯಾಕೆಂದರೆ ನಮಗೆ ಇಲ್ಲಿ JDS ವೋಟರ್ಸ್ ಇಲ್ಲ. ಇಲ್ಲಿ ಈ JDS ಬೆಲ್ಟೇ ಇಲ್ಲ. ಇಲ್ಲಿ ಯಾವುದೇ ಕಾರಣಕ್ಕೂ ಅವ್ರು ಮಾಡ್ಕೊಂಡ್ರು ಒಂದೇ, ಮಾಡ್ಕೊಂಡಿಲ್ಲ ಅಂದ್ರೂ ಒಂದೇ. ಓಕೆ, ಇಲ್ಲಿನ MLA ಬೈರತಿ ಸುರೇಶ್ ಅವರು ಕೆಲಸಗಳನ್ನ ಮಾಡಿದಾರಾ ಹೇಗೆ ಸರ್? ಅವರು ಬಂದಾಗಿಂದ ಕೊಂಚುಣಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅವ್ರು ಬಂದಾಗಿಂದ ನಮಗೆ ಕಾಲೇಜು, ಸ್ಲಮ್ಗಳು ಎಲ್ಲ ಅಕ್ಪತ್ರ ಎಲ್ಲ ಬಂದಿದೆ. ನೋಡಿ, ಸ್ಲಮ್ ಬೋರ್ಡಿಂದ ಮನೆಗಳೆಲ್ಲ ಕಟ್ಸ್ಕೊಟ್ಟಿದ್ದಾರೆ. ಆ ಕಡೆ ಹೋದರೆ ಅದು ಸ್ಲಮ್ಮು ಅಂತ ಹೇಳಂಗೆ ಇಲ್ಲ. ಆ ಥರ ಡೆವಲಪ್ಮೆಂಟ್ ತೋರಿಸಿದ್ದಾರೆ. ನೀವು ಕಣ್ಣಾರೆ ಬಂದು ನೋಡಿ ಬೇಕಾದರೆ. 2 ಬಾರಿ ಸಂಸದರಾಗಿದ್ರು ಸದಾನಂದ ಗೌಡ ಅವರು. ಸೊ ಕೆಲಸಗಳನ್ನ ಮಾಡಿದಾರಾ? ನಾನು ಫಸ್ಟೇ ಹೇಳಿದ್ನಲ್ವ, ಅವ್ರನ್ನ ಎಲೆಕ್ಷನ್ನಲ್ಲಿ ಓಟ್ ಕೇಳಕ್ಕೆ ಬಂದಾಗ ಅವ್ರ ಮುಖ ನೋಡಿದ್ದು. ಅದಾದಮೇಲೆ ನಂತರ ನಾವು ನೋಡಲೇ ಇಲ್ಲ, ಬರೀ TV ನಲ್ಲಿ ನೋಡೋದೇ ಆಗೋಯ್ತು ಅವ್ರನ್ನ. ಓಕೆ, ಈಗ 28 ಲೋಕಸಭಾ ಕ್ಷೇತ್ರದಲ್ಲಿ ಯಾವ್ಯಾವ ಪಕ್ಷ ಎಷ್ಟು ವಿನ್ ಆಗ್ಬೋದು ಸರ್? ಯಾವ ಪಕ್ಷ ಅಂತ ಹೇಳಕ್ಕೆ ಬರಲ್ಲ. ಕಾಂಗ್ರೆಸ್ ಒಂದು 10ರಿಂದ 12, 14 ಬರ್ಬೋದು ಮೇಡಮ್. ಓಕೆ, ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಮೋದಿ ಅವ್ರ ಬಗ್ಗೆ ನಾವೇನು ಹೇಳೋಕ್ಕಾಗಲ್ಲ ಮೇಡಮ್. ಯಾಕೆಂದರೆ ಅವರು ಹಿಟ್ಲರ್ ಥರ ಎಲ್ಲರಿಗೂ ಹಿಟ್ ಆ್ಯಂಡ್ ರನ್ನಲ್ಲೇ ಹೋಗ್ತಾ ಇದ್ದಾರೆ. ಯಾರು ಅವ್ರ ಪರವಾಗಿ ಮಾತಾಡ್ತಾರೆ, ED, IT, CBI ದಾಳಿ ಮಾಡ್ತಾಯಿದ್ದಾರೆ.
ಇತ್ತೀಚೆಗೆ ಕಣ್ಣಲ್ಲಿ ನೋಡ್ತಾ ಇದ್ದಂಗೆ ನಾವು ನೋಡ್ತಾ ಇದ್ದಂಗೆ ಅವ್ರು ಕಾಂಗ್ರೆಸ್ ಪರವಾಗಿ ಯಾರು ಮಾತಾಡಿದ್ದಾರೆ ಅವ್ರನ್ನೆಲ್ಲರೂ ಜೈಲಿಗೆ ಕಳಿಸಿದ್ದಾರೆ. ನಮ್ಮ ಡಿ ಕೆ ಶಿವಕುಮಾರ್ ಅವ್ರನ್ನ ಕಳಿಸಿದ್ರು, ಚಿದಂಬರಂ ಅವ್ರನ್ನ ಕಳಿಸಿದ್ರು. ಯಾರೂ ಆಚೆ ಬಂದಿಲ್ಲ. ಇದನ್ನೆಲ್ಲ ಮೆಟ್ಟಿ ನಿಂತಿರೋದು ಡಿ ಕೆ ಶಿವಕುಮಾರ್ ಒಬ್ಬರೇ. ಓಕೆ, ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ರಾಹುಲ್ ಗಾಂಧಿ ಅವ್ರಿಗೆ ಇನ್ನೂ ಅನುಭವ ಬೇಕು ಮೇಡಮ್. ಅವ್ರಿಗೆ ಸಾಕಷ್ಟು ಅನುಭವ ಬೇಕು. ಇನ್ನೂ ಬೆಳೀತಾರವರು, ಅವ್ರ ಬಗ್ಗೆ ಇನ್ನೂ ಮಾತಾಡೋಕ್ಕಾಗಲ್ಲ ಮೇಡಮ್. ಓಕೆ ಸರ್, ತಾವು ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ನರೇಂದ್ರ ಮೋದಿ ಏನು ಮಾಡೋಣ ಮೇಡಮ್? ನರೇಂದ್ರ ಮೋದಿ ಅಂದರೆ ಇಲ್ಲಿ ಇಲ್ಲ ಸುಳ್ಳು. ಇನ್ನೊಂದೇನೆಂದರೆ ಸ್ಲಮ್ ಬೋರ್ಡ್ಗೆ ಅಲ್ಲಿಂದ 1 ಲಕ್ಷ ರೂಪಾಯಿ ಪರಿಹಾರ ಧನ ಅಂತ ಕೊಡ್ತಾರೆ. ಆ 1 ಲಕ್ಷ ರೂಪಾಯಲ್ಲಿ GST ಎಲ್ಲ ಹೋಗಿ ಬರೀ 14,000 ರೂಪಾಯಿ ಉಳಿಯುತ್ತೆ. 14,000 ರೂಪಾಯಿಗೆ ಇವರು ಸ್ಲಮ್ ಬೋರ್ಡಿನ ಮನೆ ಕಟ್ಟಿ ಇದನ್ನು ಏನಂತ ಏನಪ್ಪ ಅದು ಯಾವುದೋ ಯೋಜನೆ ಹಾಕಿದ್ದಾರೆ, ನರೇಂದ್ರ ಮೋದಿ ಯೋಜನೆ ಅಂದ್ಬಿಟ್ಟು ಪ್ರೈವೇಟ್. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ರಾಹುಲ್ ಗಾಂಧಿ ಈಸ್ ವೆಲ್ ಎಜುಕೇಟೆಡ್ ಮೇಡಮ್. ಏನೋ ಸ್ವಲ್ಪ ಅನುಭವ ಕಡಿಮೆ, ವೆಲ್ ಎಜುಕೇಟೆಡ್. ಪ್ರತಿಯೊಂದನ್ನು ಜನರ ಹತ್ರ ನೋಡಿ, ಪ್ರತಿಯೊಬ್ಬ ಬಡವ ಆಗಿರ್ಬೋದು, ಯಾರೇ ಪ್ರತಿಯೊಬ್ಬರನ್ನ ಸ್ಪಂದಿಸ್ತಾರೆ. ಮೋದಿ ಎಲ್ಲ ಸ್ಪಂದಿಸ್ತಾರೆ. ಅಷ್ಟು ದೂರ ನಿಂತ್ಕೊಂಡು ಮಾತಾಡಬೇಕು, ಅವ್ರ ಹತ್ರ ಮಾತಾಡಬೇಕು ಅಂದ್ರೆ ನಾವು. ಸರ್, ತಮ್ಮ ಹೆಸರು? ಮೇಡಮ್ ದೀಪಕ್ ಅಂತ. ಶೋಭಾ ಕರಂದ್ಲಾಜೆ ವರ್ಸಸ್ ಪ್ರೊಫೆಸರ್ ರಾಜೀವ್ ಗೌಡ ಅಂದರೆ ಯಾರು ಗೆಲ್ತಾರೆ ಸರ್? ಮೋಸ್ಟ್ಲಿ ಶೋಭಾ ಅವರೇ ಗೆಲ್ಬೋದು ಮೇಡಮ್. ಓಕೆ, ಯಾಕೆ ಶೋಭಾ ಅವ್ರು ಗೆಲ್ತಾರೆ ಅನ್ಸುತ್ತೆ? ಮೆಜಾರಿಟಿ ಅವರೇ ಬರ್ತಾರಲ್ಲ ಮೇಡಮ್. ಈಗ ಓಕೆ, ಮೆಜಾರಿಟಿ ಅವರೇ ಬರ್ತಾರೆ. ಬಟ್ ಅವರು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ರು. ಬಟ್ ಅಲ್ಲಿ ಒಂದಷ್ಟು ಅಭಿಯಾನ ಶುರುವಾಯಿತು, ಅವರಿಗೆ ಟಿಕೆಟ್ ಕೊಡಬಾರ್ದು, ಗೋ ಬ್ಯಾಕ್ ಶೋಭಕ್ಕ ಅಂತ. ಸೊ ಈಗ ಬೆಂಗಳೂರು ಉತ್ತರಕ್ಕೆ ಟಿಕೆಟ್ ಕೊಟ್ಟಿದ್ದಾರೆ. ನಿಜಕ್ಕೂ ಗೆಲ್ತಾರಾ? ನಾವು ಆ್ಯಕ್ಚುಲಿ ಶೋಭಾ ಅವ್ರನ್ನ ಇದು ಮಾಡೋದು ತಪ್ಪು. ಆ್ಯಕ್ಚುಲಿ ಎಲ್ಲ ಮೋದಿ ನೋಡ್ಕೊಂಡು ವೋಟ್ ಮಾಡ್ತಾರೆ. ಓಕೆ, ಅಂದ್ರೆ ಇಲ್ಲಿ ಅಭ್ಯರ್ಥಿ ನೋಡ್ಕೊಂಡು ಯಾರು ಓಟ್ ಹಾಕಲ್ಲ, ಮೋದಿಗಾಗಿ ಹಾಕ್ತಾರೆ ಅಂತನಾ? ಮೋದಿ ಅವರೇ ಅಲ್ವಾ ಮೇಡಮ್. ಈಗ ರಾಮ ಮಂದಿರ ಅದು ಇದು ಎಲ್ಲ ನ್ಯೂಸೆನ್ಸ್ ಎಲ್ಲ ಕ್ರಿಯೇಟ್ ಮಾಡಿ ಜನರನ್ನು ಫೂಲ್ ಮಾಡಿದ್ದಾರೆ. ಓಕೆ, ಬಟ್ ಈಗ ಬೆಂಗಳೂರು ಉತ್ತರದಲ್ಲಿ ಒಂಚೂರು ಬಂಡಾಯ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸದಾನಂದ ಗೌಡರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ರು, ಅವರಿಗೆ ಟಿಕೆಟ್ ಕೈ ತಪ್ಪಿದೆ. ಆ ಶಮನ ಮಾಡುವಂತಹ ಪ್ರಯತ್ನವನ್ನ ಹೈಕಮಾಂಡ್ ಮಾಡಿದೆ. ಆದರೂ ಕೂಡ ಈ ಬಂಡಾಯ ಎಲ್ಲ ಇರೋದ್ರಿಂದ ಬಿಜೆಪಿ ಅಭ್ಯರ್ಥಿ ಸೋಲುವಂತಹ ಚಾನ್ಸಸ್ ಇದೆಯಾ? ಅದೇ ಹೇಳಿಲ್ವಾ ಮೇಡಮ್. ಈಗ ಮೋದಿಯವ್ರನ್ನ ನೋಡಿ ಓಟ್ ಹಾಕ್ತಾರೆ ಹೊರತು ಶೋಭಾ ಆಗಲಿ ಸದಾನಂದ ಗೌಡರಾಗಲಿ ಆ ಥರ ಪರ್ಸನ್ಸ್ ಮೇಲೆ ಇಲ್ಲಿ ನಡೀತಿಲ್ಲ. ಅಂದ್ರೆ ರಾಜ್ಯ ಬಿಜೆಪಿ ನಾಯಕರು ಯಾರು ಕೂಡ ತಮ್ಮ ವರ್ಚಸ್ಸಿನಿಂದ ಗೆಲ್ಲಲ್ಲ ಅಂತನಾ? ಹೌದು, 100%. ಮೋದಿ ಎಲ್ಲ ಅವರ ಮೋದಿ ಮುಖ ನೋಡಿ ಅಲ್ವಾ ಓಟ್ ಮಾಡ್ತಿರೋದು. ಓಕೆ, ಈಗ JDS ಜೊತೆ ಮೈತ್ರಿ ಮಾಡ್ಕೊಂಡಿದೆ ಬಿಜೆಪಿ, ಇದಕ್ಕೇನು ಹೇಳ್ತೀರಾ? ಮೇಡಮ್ JDS ಅವರು ಕಾಂಗ್ರೆಸ್ ಅವರು ಇದ್ದಾಗೂ ಬರ್ತಾರೆ, ಇವರಿದ್ದಾಗೂ ಬರ್ತಾರೆ. ಅವರು ಒಂಥರ ಬಫೂನ್ಸೆ. ಅವರು ಫುಲ್ ಮಾಡ್ತಾ ಇದ್ದಾರೆ. ಜನ ಅರ್ಥ ಮಾಡಿಕೊಂಡು ಚೇಂಜ್ ಬಯಸ್ಬೇಕಷ್ಟೇ. ಓಕೆ, ಈಗ 28 ಲೋಕಸಭಾ ಕ್ಷೇತ್ರದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಸೀಟ್ ಬರ್ಬೋದು ಸರ್? ಯಾರ್ಯಾರಿಗೆ ಅಂದರೆ ಹೆಂಗೆ ಯಾವ್ಯಾವ ಪಕ್ಷಕ್ಕೆ ಎಷ್ಟು ಬರ್ಬೋದು ಮೇಡಮ್? ನಾವು ಒಂದು 9 to 10 ಗೆಲ್ಬೋದು ಅಂತ. ಯಾರಿಗೆ ಸರ್? ಯಾರಿಗೆ ಅಂದರೆ ಬಿಜೆಪಿ ಅವ್ರಿಗ ಕಾಂಗ್ರೆಸ್ ಅವರಿಗೆ? ಕಾಂಗ್ರೆಸ್ ಒಂದು 10 ಸೀಟ್ ಗೆಲ್ಬೋದು ಈ ಸಲ. ಬಟ್ ಈಗ 2019ರಲ್ಲಿ ಕಾಂಗ್ರೆಸ್ಗೆ ಬಂದಿದ್ದು ಒಂದೇ ಸೀಟು. 9 to 10 ಬರುತ್ತಾ ಈ ಸಲ? 100% ಬರುತ್ತೆ ಮೇಡಮ್. ಆಲ್ಮೋಸ್ಟ್ 9 to 10 ಸೀಟ್ಸ್ ಬಂದೇ ಬರುತ್ತೆ. ಯಾಕಂದರೆ ಗ್ಯಾರಂಟೀಸು ಅದೆಲ್ಲ ಕೊಟ್ಟಿದ್ದೀವಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ. ಓಕೆ, ನಮಗೆ ನಂಬಿಕೆ ಇದೆ. ಇಲ್ಲಿನ ಶಾಸಕರು ಬೈರತಿ ಸುರೇಶ್ ಅವರು ಕೆಲಸಗಳನ್ನ ಮಾಡಿದಾರಾ ಹೇಗೆ ಸರ್? 100% ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ, ಮುಂದಕ್ಕೂ ಮಾಡ್ತಾರೆ. ಓಕೆ, ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಮೇಡಮ್ ನರೇಂದ್ರ ಮೋದಿ ಅವರು ಏನಂದರೆ ಒಂದು ಅಡ್ರೆಸ್ ಮಾಡಲ್ಲ ಮೀಡಿಯಾದಕ್ಕೆ. ಅದಕ್ಕೆ ಏನು ಮಾಡ್ತಾಯಿದ್ದೀನಿ, ಮುಂದಕ್ಕೆ ಏನು ಮಾಡ್ತೀನಿ, ಏನೂ ಒಂದು ಅಡ್ರೆಸ್ ಮಾಡಲ್ಲ ಮೀಡಿಯಾಗೆ. ಆಮೇಲೆ ಇನ್ನೊಂದು ಏನಂದರೆ ಮಾತಾಡ್ತಿದ್ರೆ ಹಿಂದೂ ಮುಸ್ಲಿಮ್ಮು ಈ ಥರ ಒಂದು ಕಾಂಟ್ರವರ್ಸಸ್ ತೊಗೊಬರ್ತಾರೆ. ಆಮೇಲೆ ಈ ದೇಶದ GDP ಕೂಡ ಬಿದ್ದೋಗಿದೆ. ಆಮೇಲೆ ಡಾಲರ್ ರೇಟ್ ಕೂಡ ಜಾಸ್ತಿ ಆಗಿದೆ. ನಾನು ಹೇಳೋದು ಮೇನ್ ಏನಂದರೆ ಯಾರು ಎಜುಕೇಟ್ ಆಗಿದ್ದಾರೆ ಜನ, ಅವರು ನೋಡ್ಕೊಂಡು ವೋಟ್ ಮಾಡಬೇಕು. ಓಕೆ, ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ರಾಹುಲ್ ಗಾಂಧಿ ಅವ್ರಿಗೂ ಒಂದು ಚಾನ್ಸ್ ಕೊಡೋಣ ಮೇಡಮ್. ಈಗ ಮೋದಿಗೆ ಹೆಂಗೆ ನಾವು ಒಂದು ಚಾನ್ಸ್ ಕೊಟ್ವಿ, ಇವ್ರಿಗೂ ಒಂದು ಚಾನ್ಸ್ ಕೊಟ್ಟೋದ್ರಲ್ಲಿ ಏನು ತಪ್ಪಿಲ್ಲಲ್ಲ. ಓಕೆ ಸರ್, ಥ್ಯಾಂಕ್ ಯು. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ
ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನ ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ.